ಮಂಚೇನಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ನಾಗರಾಜ್ ಮೆಡಿಕಲ್ ಸ್ಟೋರ್ ಮುಂಭಾಗದಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿಯ ಮೇಲೆ ಪತಿ ನಾಗರಾಜ್ ಚಾಕುವಿನಿಂದ ಇರಿದಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ. ಇನ್ನು ಮೂಲತಃ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ನಿವಾಸಿ ನಾಗರಾಜ್ ಎಂದು ತಿಳಿದು ಬಂದಿದ್ದು, ಈತನಿಗೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ 26 ವರ್ಷದ ಹೇಮಾವತಿ ಎಂಬ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಎರಡನೇ ಮಗುವಿನ ಹೆರಿಗೆಗೆ ಎಂದು ಅಜ್ಜಿ ಗಂಗಮ್ಮ ಮನೆಗೆ 9 ತಿಂಗಳ ಹಿಂದೆ ಹೋಗಿದ್ದ ಹೇಮಾವತಿ ಮತ್ತೆ ಗಂಡನ ಮನೆಗೆ ಬರದೇ ಇರುವ ಕಾರಣಕ್ಕೆ ಶಂಕೆ ಪಟ್ಟು ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾನೆಂದು ಹೇಮಾವತಿ ತಿಳಿಸಿದ್ದಾಳೆ. ನನ್ನ ಗಂಡಂದು ಕಾದಲವೇಣಿ ನಾನು ಬಂದು ಮೀಡಿಯಾ ಮಾಡಿ ನನ್ನ ದೇವಸ್ಥಾನಕ್ಕೆ ಬಂದಿದ್ರೆ ಈ ತರ ಕೆಲಸ ಕೊಟ್ಟಿದ್ದಾನೆ. ಎಲ್ಲಾಗಿರೋದು ಸರ್ ಗುರಿಗೆ ಹೋಗೋಣ. ನಿಮ್ ಗಂಡ ಹೆಸರು ನಾಗರಾಜ್ ಸರ್. ಏನ್ ಕೆಲಸ ಮಾಡ್ತಾರೆ? ಅವ್ರು ಬೇಲ್ದಾರ ಕೆಲಸ ಮಾಡ್ತಾರೆ ಸರ್. ಇಬ್ಬರು ಮಕ್ಕಳು ಸರ್, ಹೆಣ್ಣು ಮಕ್ಕಳು. ನನ್ಗೆ ಹೆಣ್ಮಕ್ಳು ಆಗಿರೋದಕ್ಕೆ ಈ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ನನ್ಗೆ ಇಲ್ಲಿ ಬಂದಿರೋ ಉದ್ದೇಶ ದೇವಸ್ಥಾನಕ್ಕೆ ಬಂದಿದ್ದೆ ಸರ್. ನಾನು ಯಾವ ದೇವಸ್ಥಾನ? ಸತ್ಯಮ್ಮ ದೇವಸ್ಥಾನ ಸರ್. ನಿಮ್ಗೂ ನಿಮ್ ಗಂಡನ್ಗೆ ಇದೆ ಮೊದಲ ಇದಕ್ಕಿಂತ ಹಿಂದೆಗಡೆ ಇದೆ ಸರ್. ಇದು ಈ ತರ ಇದಾಗಿರೋದಿದೆ. ಮೊದ್ಲು ಅದ್ರ ಮುಂಚೆ ಹೊಡಿತಾ ಇದ್ರು, ನನ್ನ ಟಾರ್ಚರ್ ಕೊಡ್ತಾ ಇದ್ರು. ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಸರ್. ಏನಂತ ಟಾರ್ಚರ್ ಕೊಡ್ತಾ ಇದ್ರು? ನೈಟ್ ಅಲ್ಲಿ ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ರು ಸರ್. ಅದೇ ಏನಂತ ಕೊಡ್ತಾ ಇದ್ರು? ಏನು ಉದ್ದೇಶ? ಇನ್ನು ಹೇಮಾವತಿ ಅಜ್ಜಿ ಮನೆಯಿಂದ ಮಂಚೇನಹಳ್ಳಿಯ ವರುಣಿ ಗ್ರಾಮದಲ್ಲಿ ನೆಲೆಸಿರುವ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆಂದು ಬಂದಿದ್ದಾರೆ. ಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಪೂಜಾ ವಸ್ತುಗಳು ಖರೀದಿಸಲು ಬಂದಿದ್ದಾಗ ಪತಿ ನಾಗರಾಜು ಹಿಂಬಾಲಿಸಿಕೊಂಡು ಬಂದು ನಡು ರಸ್ತೆಯಲ್ಲೇ 3 ಬಾರಿ ಚಾಕುವಿನಿಂದ ಹೇಮಾವತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಹೇಮಾವತಿಯನ್ನ ಮಂಚೇನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ರವಾನಿಸಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ, ಎಎಸ್ಐ ಮುನಾವರ್ ಮತ್ತು ಸಿಬ್ಬಂದಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದು, ಪತಿ ನಾಗರಾಜ್ನನ್ನ ಬಂಧಿಸಿದ್ದಾರೆ. ಸರ್, ಅವರು ಐಸಿಯುನಲ್ಲಿ ಬಂದಿದ್ರು ನಮ್ಮೂರಿಗೆ. ಇದೆ ಸರ್, ನಾನು ನಿರ್ವಹಣೆಗೆ Bangun pertama dia lagi berkorban upama. Kali mau dapat apa? Saya dalam program mau dapat apa? Kakak lagi nyarasis orang deh. Iklapon invest apa? Iklapon apa sih? Untuk saya insya Allah. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ.